ನಾವೀಗ ಎಕ್ಸಿಬಿಷನ್ ಸುತ್ತಾಡಿ ವಸ್ತು ಪ್ರದರ್ಶನಕ್ಕೆ ಬಂದಿದ್ದೇವೆ. ಇದು ನೋಡಿ, ಒಳಗಡೆ ರಶ್ ಇಲ್ಲ, ಜಾಸ್ತಿ ಕಡಿಮೆ ಉಂಟು ರಶ್. ಈಗ ನಾವು ವಸ್ತು ಪ್ರದರ್ಶನದಲ್ಲಿ ಹೋಗ್ತಾ ಇದ್ದೇವೆ. ನೋಡಿ, ಶ್ರೇಯ ಎಲ್ಲ ಬಂದಿದ್ದಾರೆ. ಮತ್ತು ಶ್ರೇಯ ಈ ಅವತಾರದಲ್ಲಿದ್ದಾರೆ. ಯಾಕಂತ ಹೇಳಿದರೆ ಅವಳು ಸ್ಕೂಲಿಂದ ಡೈರೆಕ್ಟ್ ಇಲ್ಲಿಗೆ ಬಂದದ್ದು. ಉಜಿರೆಯಿಂದ ಪಾದಯಾತ್ರೆ ಇತ್ತು, ಅದರಲ್ಲಿ ಅವಳು ಬಂದದ್ದು. ಹಾಗಾಗಿ ಹಾಗೆ ಇದ್ದಾಳೆ ನೋಡಿ, ಯೂನಿಫಾರ್ಮಲ್ಲೇ ಇದ್ದಾಳೆ. ಸ್ಕೂಲ್ ಡ್ರೆಸ್ ಅವಳು. ಮತ್ತು ನಮ್ಮ ಕಸಿನ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ, ನಾವು ಹಿಂದೆ ಉಳಿದಿದ್ದೇವೆ. ನೋಡಿ, ವಸ್ತು ಪ್ರದರ್ಶನದಲ್ಲಿ ತುಂಬ ಅಂಗಡಿಗಳೆಲ್ಲಿತ್ತು. ಈ ಕೃಷಿ ತರಕಾರಿಗಳು ಮತ್ತು ಬೀಜಗಳು ಅಂಥದ್ದೆಲ್ಲ ಜಾಸ್ತಿ ಇತ್ತು. ಬುಕ್ಸ್ ಎಲ್ಲ ಮತ್ತು ಹೂವಿನ ಬೀಜ ಎಲ್ಲ ಉಂಟಲ್ವ, ಅದೆಲ್ಲ ತುಂಬ ಇತ್ತು. ನಾವು ಜಸ್ಟ್ ನೋಡಿಕೊಂಡು ಹೋದದ್ದು. ಮತ್ತು ಸಿಲ್ವರ್ ಜ್ಯುವೆಲರಿ ಶಾಪ್ ಇತ್ತು, ಅಂದರೆ ಮುಳಿಯದವರದು, ಪೃಥ್ವಿಯವರದು ಇತ್ತು. ಜೊತೆ ಬಂದವರೆಲ್ಲ ಶಾಪಿಂಗ್ನಲ್ಲಿದ್ದಾರೆ. ಫುಲ್ ಶಾಪಿಂಗ್. ಕೀರ್ತಿ ಬ್ರೋ ಶಾಪಿಂಗ್ ಮಾಡ್ತಿದ್ದಾನೆ. ಅದೇ 20 ರೂಪಾಯಿದ ಅಂಗಡಿ ಡೆಂಚಿನ ಅನ್ಕೊಂಡು ನೀರು ಬಲ್ಲೆ ಎಂಚಿನ ಬೋಟಿಯಾ ಶ್ರೇಯ ತಿನ್ನುವುದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ದಾಳೆ. ತಿನ್ನುವುದೊಂದೇ ಅವಳಿಗೆ. ಈಗ ನಾವು ವಸ್ತು ಪ್ರದರ್ಶನ ಉಂಟಲ್ವಾ, ಅದರ ಒಳಗಿದ್ದೇವೆ. ಇಲ್ಲಿ ಆ ಕಡೆಯಿಂದ ಪ್ರೋಗ್ರಾಮ್ ಆಗ್ತಾ ಉಂಟು. ನಾವಿಲ್ಲಿ ಸಂಸ್ಥೆ ಸುತ್ತಾಡ್ತಿದ್ದೇವೆ. ಮತ್ತು ಇದು ನೋಡಿ, ಶ್ರೇಯ ಇವಳು ಬೇರೆ ಸ್ಕೂಲಿಂದಲೇ ಬಂದದ್ದು. ಯೂನಿಫಾರ್ಮಲ್ಲೇ ಇದ್ದಾಳೆ ಅವಳು. ಮತ್ತು ಅವಳ ಅಮ್ಮ ಫಸ್ಟೇ ಬಂದಿದ್ರು. ಅಂದರೆ ಅವರು ಇದಿತ್ತು ಎಂತ ಪಾದಯಾತ್ರೆ ಉಜಿರೆಯಿಂದ ಧರ್ಮಸ್ಥಳದವರೆಗೆ. ಸೊ ಅಲ್ಲಿಂದ ಇಲ್ಲಿವರೆಗೆ ಅವರು ನಡ್ಕೊಂಡೇ ಬಂದದ್ದು. ಇವಳು ಶ್ರಾವ್ಯ ಮತ್ತೆ ಬಂದದ್ದು. ಇದು ಶ್ರೇಯನ ಅಕ್ಕ. ಇವಳನ್ನು ನೋಡಿರ್ಲಿಕ್ಕಿಲ್ಲ. ಮತ್ತೆಂತಂತ ಹೇಳಿದರೆ, ಮನ್ವಿತ್ನವರು ಬಂದಿದ್ದಾರೆ. ಅವರು ನಾವೊಂದು ಕಡೆ ಇದ್ದಾಗ ಅವರೊಂದು ಕಡೆ ಇರ್ತಾರೆ, ಅವರೊಂದು ಕಡೆ ಇದ್ದಾಗ ನಾವೊಂದು ಕಡೆ ಇರ್ತಿದ್ದೇವೆ. ಅವರು ಆಗದಿಂದ ಕಾಲ್ ಮಾಡ್ತಿದ್ದಾರೆ, ನಮಗೆ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಈಗ ನಾವು ಅವರಿಗೆ ವೆಯ್ಟ್ ಮಾಡ್ತಿದ್ದೇವೆ. ಮನ್ವಿತ್ನವರು ಕೂಡ ಬಂದರು. ಮನ್ವಿತ್ ಬಂದ ನೋಡಿ. ವಾಚ್ ತುಚ್ಪಲಂಬೆ ಆಲ್ರೆಡಿ ಜಾತ್ರೆದು ಪರ್ಚೇಸ್ ಮಾಡಿದ್ದಾನೆ. ಎಂಚ ಪನ ಇದು ಎಕ್ಸ್ಪ್ಲೈನ್ ಪನ. ಇಲ್ಲಿ ವಸ್ತು ಪ್ರದರ್ಶನದ ಒಳಗಡೆನೆ ಯಕ್ಷಗಾನ ಆಗ್ತಿತ್ತು. ಹಾಗಾಗಿ ನಮಗೆ ಜಾಸ್ತಿ ವಿಡಿಯೋ ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂತೇಳಿದರೆ ಅಲ್ಲಿದ್ದೇ ಸೌಂಡು ಸ್ವಲ್ಪ ಜಾಸ್ತಿ ಕೇಳ್ತಿತ್ತು. ಹಾಗಾಗಿ ನೋಡಿ, ಇಲ್ಲಿ ವಸ್ತು ಪ್ರದರ್ಶನದ ಒಳಗೆ ಏನೆಲ್ಲ ಉಂಟಂತ ತೋರಿಸ್ತಿದ್ದೇವೆ ನಿಮಗೆ. ನೋಡಿ, ಇಲ್ಲಿ ಯಕ್ಷಗಾನ ಆಗ್ತಿರೋದು ಇದೇ ಸ್ಟೇಜಲ್ಲಿ. ಯಕ್ಷಗಾನದ ಹತ್ತಿರ ಕೂಡ ತುಂಬ ಜನ ಕೂತಿದ್ದಾರೆ. ಇದು ನೋಡಿ, ಅದರ ಒಳಗಿರುವ ಇನ್ನೊಂದು ಎಕ್ಸಿಬಿಷನ್ ಅಂತ ಹೇಳ್ಬೋದು. ಅಲ್ಲಿ ಕೂಡ ವಸ್ತು ಪ್ರದರ್ಶನ ಸೂಪರ್ ಆಗಿತ್ತು. ಇಲ್ಲಿ ಮಾತ್ರ ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಅಂತ. ಸೂಪರ್ ಆಗಿದೆ. ಒಂದು ಒಳ್ಳೆ ಮೀನಿಂಗ್ ಜೊತೆ ಮಾಡಿದ್ದಾರೆ ಇದನ್ನು. ನೋಡಿ, ಇದೊಂದು ನೋಡಿ, ಅಲ್ಲಿ ಫ್ಯಾನ್ ತಿರುಗ್ತಿದೆ ಅಲ್ಲ, ಅದು ಫ್ಯಾನಲ್ಲಿ ಇವರು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿದ್ದಾರೆ ಅಲ್ವಾ, ಅವರದ್ದು ವಿಡಿಯೋ ಬಂದ ಹಾಗೆ. ಅದು ನಿಮಗೆ ವಿಡಿಯೋದಲ್ಲಿ ಸರಿ ಕಾಣಿಸ್ತಿಲ್ಲ, ಮಾತ್ರ ಲೈವ್ ಆಗಿ ನೋಡುವಾಗ ಸೂಪರ್ ಆಗಿತ್ತು ನೋಡಿ. ಇಲ್ಲೆಲ್ಲ ಸೂಪರಾಗಿ ಮಾಡಿದ್ದಾರೆ. ಅಲ್ಲಿದ್ದೊಂದು ಕಂಪ್ಲೀಟ್ ಚಿತ್ರಣ ತೋರಿಸಿದ್ದಾರೆ ಧರ್ಮಸ್ಥಳದ್ದು ನೋಡಿ. ಇದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಚೆಂದ ಕಾಣಿಸ್ತದೆ ನೋಡಲಿಕ್ಕೆ. ಇದೆಲ್ಲ ತುಂಬ ಟೈಮ್ ತಗೊಂಡು ಮಾಡಿದ್ದಾರೆ ನೋಡಿ. ಇದವರದ್ದೆಲ್ಲ ಏನೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ಅದೆಲ್ಲ ಹಾಕಿದ್ದಾರೆ ಇಲ್ಲಿ ನೋಡಿ. ಇದೆಲ್ಲ ನೆಕ್ಸ್ಟ್ ನೋಡಿ, ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅದರ ಬಗ್ಗೆ ಉಂಟಿಲ್ಲಿ ನೋಡಿ. ಇದೆಲ್ಲ ನೋಡುವಾಗಲೇ ಖುಷಿ ಆಗ್ತದೆ, ಅಷ್ಟು ಚಂದ ಮಾಡಿದ್ದಾರೆ. ಸೂಪರಾಗಿ ಬಂದಿದೆ ನೋಡಿ. ಕೃಷಿ ಯಂತ್ರಗಳ ಬಗ್ಗೆ ಎಲ್ಲ ಇದರಲ್ಲಿ ಉಂಟು. ಇಲ್ಲಿ ನೋಡಿ, ಮಣ್ಣಿನ ಮಡಿಕೆ, ತುಂಬ ಮಡಿಕೆಗಳಿತ್ತು. ಈಗಲೂ ಕೂಡ ಟ್ರೆಡಿಷ್ನಲ್ ಆಹಾರಗಳನ್ನೆಲ್ಲ ಇದರಲ್ಲೇ ಮಾಡ್ತಾರೆ, ಮಣ್ಣಿನ ಮಡಿಕೆಯಲ್ಲಿ ನೋಡಿ. ಎಷ್ಟು ಚೆಂದ ಮಾಡಿಟ್ಟಿದ್ದಾರೆ. ಇದೆಲ್ಲ ಸೇಲಿಗೆ ನಾವಲ್ಲಿ ಪರ್ಚೇಸ್ ಮಾಡ್ಬೋದು. ಇದು ನೋಡಿ, ಮುಟ್ಟಾಲೆ
ಇದು ಕೂಡ ಅಲ್ಲಿ ಸೇಲಿಗಿಟ್ಟದ್ದು. ಇದು ನೋಡಿ ಪ್ರಕೃತಿ ಚಿಕಿತ್ಸಾಲಯ ಉಂಟಲ್ವಾ ಅದರ ಬಗ್ಗೆ. ಮತ್ತು ಇದರ ಮೈನ್ ಥೀಮ್ ಏನಂತ ಹೇಳಿದರೆ ಧರ್ಮಸ್ಥಳದಿಂದ ಯಾವೆಲ್ಲ ಅಭಿವೃದ್ಧಿ ಕೆಲಸ ಎಲ್ಲ ಮಾಡಿದ್ದಾರೆ ಅದರ ಬಗ್ಗೆ, ಮತ್ತು ಯಾವೆಲ್ಲ ಫೆಸಿಲಿಟಿ ಅವರು ಕೊಡ್ತಿದ್ದಾರೆ. ಅಂದರೆ ಈಗ ರೂಟ್ ಸೆಟ್ ಆಗಿರ್ಬೋದು, ಬೇರೆ ಕೃಷಿಗೆ ಸಾಲ ಆಗಿರ್ಬೋದು, ಮತ್ತು ಕೃಷಿ ಯಂತ್ರಗಳಾಗಿರ್ಬೋದು ಅದರ ಬಗ್ಗೆ ಎಲ್ಲ, ಮತ್ತು ಸ್ವ ಉದ್ಯೋಗಕ್ಕೆ ಬೆಂಬಲ ಕೊಡೋದು, ಮತ್ತು ಅವರ ಹಾಸ್ಪಿಟಲ್ ಫೆಸಿಲಿಟಿ ಏನೆಲ್ಲ ಉಂಟು ಅದರ ಬಗ್ಗೆನೇ ಇದರಲ್ಲಿ ಕ್ಲಿಯರಾಗಿ ತೋರಿಸಿದ್ದಾರೆ. ಇದು ನೋಡಿ ಲಟ್ಟಣಿಗೆಲ್ಲ ಇದು ಎಲ್ಲ ಸೇಲಿಗಿಟ್ಟದ್ದು, ಅವರು ಕೂತಿದ್ದಾರೆ ಅಲ್ವ ಅವರೇ ಅದನ್ನು ಸೇಲ್ ಮಾಡೋದು. ಇದು ನೋಡಿ ಕತ್ತಿ ಮಾಡ್ತಾ ಕೂಡ ಇದ್ದಾರೆ. ಅವರು ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ಕೂಡ ತೋರಿಸ್ತೇವೆ ನೋಡಿ. ಅಲ್ಲಿ ರೆಡಿ ಕೂಡ ಮಾಡ್ತಿದ್ದಾರೆ ನೋಡಿ. ಅದೇ ವ್ಯಕ್ತಿ ನೋಡಿ ಈ ಎಲ್ಲ ಕತ್ತಿಗಳನ್ನೆಲ್ಲ ಮಾಡಿಟ್ಟದ್ದು. ರೇಟೆಲ್ಲ ಹಾಕಿದ್ದಾರೆ, ಬೇಕಾದರೆ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ನೋಡಿ. ಅಲ್ಲೇ ಮಾಡಿ ತೋರಿಸ್ತಾರೆ ನಮಗೆ. ಎಷ್ಟು ಕತ್ತಿಗಳೆಲ್ಲ ಇಟ್ಟಿದ್ದಾರೆ ನೋಡಿ. ಮತ್ತು ಇಲ್ಲಿ ಸೀರೆ ಅಂಗಡಿ, ಫ್ಯಾನ್ಸಿ ಇದೆಲ್ಲ ಉಂಟು. ಇಲ್ಲಿ ನೋಡಿ ಇದೆಲ್ಲ ಹ್ಯಾಂಡ್ಮೇಡ್ ನೋಡಿ. ರೂಟ್ ಸೈಟಿಂದ ಕಲ್ತವರೆಲ್ಲ ಮಾಡ್ತಾರಲ್ವ ಅವರವರು ನೋಡಿ. ಇದು ನೋಡಿ ಅವರ ಜ್ಞಾನ ವಿಕಾಸ ಸಂಘ ಉಂಟಲ್ವ ಅದರಲ್ಲಿ ಏನು ಸವಲತ್ತು ಕೊಡ್ತಾರೆ, ಯಾರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಅದರ ಬಗ್ಗೆ ಇಲ್ಲಿ ಉಂಟು. ಇದು ನೋಡಿ ಮಂಗಳೂರಿನ ಫೇಮಸ್ ಯಕ್ಷಗಾನ ಬಯಲಾಟ. ಇದು ಸ್ಕೂಲ್ ಗ್ರೌಂಡಲ್ಲಿ ಆಗ್ತಿದೆ ಯಕ್ಷಗಾನ. ಇಲ್ಲಿ ದಿನಾಲು ಪ್ರೋಗ್ರಾಮ್ ಇರ್ತದೆ ಈ ಇದರಲ್ಲಿ ಗ್ರೌಂಡಲ್ಲಿ. ಇದು ನಾವು ಸ್ವಲ್ಪ ಯಕ್ಷಗಾನ ನೋಡಿ ಈಗ ಈ ಕಡೆ ಬಂದ್ವಿ ಹೊರಗಡೆ ಅಂದರೆ ಅದರ ಒಳಗಡೆನೆ ಸಂತೆ ಎಲ್ಲ ಉಂಟಲ್ವಾ ಅಲ್ಲಿ ಸುತ್ತಾಡ್ತಾ ಇದ್ದೇವೆ ನೋಡಿ. ಇಯರಿಂಗ್ಸ್ ಎಲ್ಲ ಭಾರಿ ಭಾರಿ ಚಂದದಿತ್ತು ಅಲ್ಲಿ. ಇದು ನೋಡಿ ಇಲ್ಲಿ ಇದೊಂದು ಶಾಪು ಕಂಪ್ಲೀಟಾಗಿ ಬಳೆಗಳೇ, ಗಾಜಿನ ಬಳೆಗಳು ಅಂದರೆ ಡಿಸೈನಲ್ಲಿ ಉಂಟು ನೋಡಿ. ಸೂಪರ್ ಆಗಿದೆ. ನೀವಲ್ಲಿ ವಸ್ತು ಪ್ರದರ್ಶನಕ್ಕೆ ಹೋದರೆ ಅಲ್ಲಿಗೊಮ್ಮೆ ವಿಸಿಟ್ ಮಾಡಿ ನೋಡಿ, ನಿಮಗೆ ಇಷ್ಟ ಆಗ್ತದೆ, ಅಷ್ಟು ಚಂದ ಉಂಟು. ಇವರು ನೋಡಿ ಇಲ್ಲಿ ಕೂಡ ಜಗಳ ಮಾಡ್ತಿದ್ದಾರೆ ನೋಡಿ, ನೋಡ್ತಿದ್ದಾರೆ ಯಾವುದು ತಗೊಳ್ಳೋದಂತ ನೋಡಿ. ಸೂಪರ್ ಆಗಿದೆ ಮಾತ್ರ ಇದು. ಕಲೆಗಳನ್ನು ಹೋಗಲಾಡಿಸಲು ಅತ್ಯುತ್ತಮವಾದ ಮೈಕ್ರೋಫೈಬರ್ ಬರುವಂತೆ ಅನೇಕ ತರವಾದ ಔಷಧಿಗಳನ್ನು ಬಳಸಿ ನಿರಾಶೆಯಾಗಿದ್ದವರು ಬೇಕಾದರೆ ನಮ್ಮ ಪ್ರಚಾರಕರ ಹತ್ತಿರ ಬಂದು ಫ್ರೀಯಾಗಿ ಹಚ್ಚಿ ನೋಡಿ. 10 ನಿಮಿಷದಲ್ಲಿ పోతారు బిదే పోతారు ನಾವು ವಸ್ತು ಪ್ರದರ್ಶನ ಎಲ್ಲ ಹೋಗಿ ರೌಂಡ್ ಹಾಕಿ ಬಂದಾಯಿತು. ಅದರೆಲ್ಲ ವಿಡಿಯೋ ನೀವು ನೋಡಿದ್ರಲ್ವ, ಸೂಪರ್ ಆಗಿದೆ ಈ ಸರ್ತಿ. ತುಂಬ ಅಲ್ಲೆಲ್ಲ ಅಪ್ಡೇಟ್ ಎಲ್ಲ ಮಾಡಿದ್ದಾರೆ. ಈಗ ನೋಡಿ ನಾವು ಈ ಕಡೆ ಎದುರು ಫ್ರಂಟಿಂದ ಸಂತೆ ಕಡೆ ಹೋಗುವಂತ ಹೊರಟಿದ್ದೇವೆ ನೋಡಿ. ಮನ್ವಿತ್ತು ನೋಡಿ. ಇವಳು ಇವತ್ತು ಪಾದಯಾತ್ರೆಯಲ್ಲಿ ಬಂದಿದ್ದಾಳೆ. ಯಾಕಂತ ಹೇಳಿದ್ರೆ ಈ ವರ್ಷ ಪಾಸ್ ಆಗ್ಬೇಕಂತ. ಇದು ಈ ಸಲ SSLC. ಈ ಸಲ ಮುಂಡಜೆಯಲ್ಲಿ ಅದು ಬ್ಯಾನರ್ ಬೀಳಿಕೊಂಡು SSLC ಇದ್ದು. ಇದು ನಮ್ಮ ಜಾತ್ರೆ ನೋಡಿ, ತುಂಬಾ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಇಲ್ಲಿ ತುಂಬಾ ದೊಡ್ಡ ದೀಪ ಕೂಡ ಇದ್ದಾರೆ. ಬನ್ನಿ ನಾವು ಈಗ ಹೋಗ ಸ್ಟಾರ್ಟ್ ಶುರು. ಈಗ ನೋಡಿ ಇವಳಿಗೆ ಸುಸ್ತಾಗಿದೆ ಅಂತೆ. ಈಗ ನೋಡಿ ಹೇಗೆ ಮುಖ ನೋಡಿ, ನಡೆದು ಸುಸ್ತಾಗಿದೆ ಪಾಪ. ಇಲ್ಲಿಗೆ ನಾವು ಈ ವಿಡಿಯೋ ಎಂಡ್ ಮಾಡ್ತಿದ್ದೇವೆ. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇವೆ, ನೋಡಿದವರು ಈ ವಿಡಿಯೋ ಎಂಡಲ್ಲಿ ಲಿಂಕ್ ಕೊಟ್ಟಿರ್ತೇವೆ ನೋಡಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ.